ರೈಟ್. ಇನ್ನು ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಆರೋಪ ರಾಹುಲ್ ಗಾಂಧಿ ಮಾಡಿದ್ರಲ್ಲ, ಇದಕ್ಕೆ ರಾಜ್ಯ ಸರ್ಕಾರ ಒಂದು SIT ರಚನೆ ಮಾಡಿದೆ. SIT ತನಿಖೆಯನ್ನು ಮುಂದುವರಿಸಿದೆ. ನಿನ್ನೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ನಡೆಸಿದ್ದ SIT ಅಧಿಕಾರಿಗಳಿಗೆ ಒಂದೊಂದೇ ಮಹತ್ವದ ಸಾಕ್ಷ್ಯಗಳು ಸಿಕ್ತಿವೆ. ಸಾಕ್ಷ್ಯ ನಾಶ ಮಾಡೋದಕ್ಕೆ ಕೆಲ ದಾಖಲೆಗಳಿಗೆ ಬೆಂಕಿ ಹಾಕಲಾಗಿತ್ತು. ಅಳಿದುಳಿದ ಕಾಗದದ ತುಂಡುಗಳನ್ನ SIT ವಶಕ್ಕೆ ಪಡೆದಿದೆ. ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಮತದಾರರ ಪಟ್ಟಿ ಸುಟ್ಟು ಎಸೆದಿರುವ ಕುರುಹುಗಳು ಸಿಕ್ಕಿವೆ. ಆಳಂದ ಪಟ್ಟಣದಲ್ಲಿ ದಾಖಲೆಗಳಿಗೆ ಬೆಂಕಿ ಇಟ್ಟು ನದಿಗೆ ಬಿಸಾಡಿದ ಸಂಬಂಧ ಗೂಡ್ಸ್ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಚಾಲಕ ಎಸ್ಕೇಪ್ ಆಗಿದ್ದು ವಾಹನ ಮಾಲೀಕ ಸಿದ್ದಾರೂಢ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ತನಿಖೆ ವೇಳೆ ಸ್ಫೋಟಕ ಅಂಶವೊಂದು ಬಯಲಾಗಿದ್ದು ಕಾಲ್ ಸೆಂಟರ್ ಮೂಲಕ ಮತಗಳ್ಳತನ ಮಾಡ್ತಿದ್ರು ಅನ್ನೋದು ಖಚಿತವಾಗಿದೆ. SIT ದಾಳಿ ನಡೆಸಿದ್ದ ಅಕ್ರಮ್, ಅಶ್ಫಾಕ್, ಅಸ್ಲಾಂ, ಜುನೈದ್, ನದೀಮ್ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದವರು. ಈ ಆಯಾಮದಲ್ಲೂ ತನಿಖೆ ಮುಂದುವರೆದಿದೆ. ಇಷ್ಟೇ ಅಲ್ಲದೆ ನಿನ್ನೆ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಿದ ವೇಳೆ ಮತದಾರರ ಪಟ್ಟಿ ಪತ್ತೆಯಾಗಿರೋದಾಗಿ SIT ಮೂಲಗಳಿಂದ ಖಚಿತವಾಗಿದೆ. ವೋಟ್ ಚೋರಿಗಳು 6-7 ಬಾರಿ ಬಾರ್ನಲ್ಲೇ ಸಭೆ ಮಾಡಿದ್ದು ಬಯಲಾಗಿದೆ. ಇನ್ನು SIT ದಾಳಿ ರಾಜಕೀಯ ಪ್ರೇರಿತ, ನಾನು ಯಾವುದೇ ಮತಗಳ್ಳತನ ಮಾಡಿಲ್ಲ, ತನಿಖೆಗೆ ಸಿದ್ಧ ಅಂತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಲ್ಲಿ ಏನು ಮತ ಚೋರಿದಿಲ್ಲ, ಏನೂ ಇಲ್ಲ, ನಂಬಲ್ಲಿ ನಾವು ಮಾಡೇ ಇಲ್ಲ ಅದು. ಆದ್ರೆ BR ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಏನೂ ಸಿಕ್ಕಿಲ್ಲ. ಒಂದು ವೋಟರ್ ಲಿಸ್ಟ್ ಸಿಕ್ಕ, ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವ್ರು ಇದ್ದೇವೆ, ಇದ್ದೇ ಇರ್ತದೆ ವೋಟರ್ ಲಿಸ್ಟ್. ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ, ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ. ಏನು ಕಚರ ಪಟ್ಟಿ ಇದ್ದು ಸುಟ್ಟಿದ್ದಾರೆ. ಸಹಕಾರ ಕೊಡ್ತೇವೆ, ಅವರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೆ, ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿದ್ದೆವು. ಬಟ್ ಈ ಪ್ರಕರಣದಲ್ಲಿ ಅರುಣ್, ನನ್ನ ಪ್ರಕಾರ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಅಲ್ಲ, ಪ್ರೂವ್ ಮಾಡಕ್ ಆಗಲ್ಲ ಇವ್ರ ಕೈಲಿ. ಮತ ಚೋರಿ ಆಗಿದೆ. ಈಗ ಫಸ್ಟ್ ಆಫ್ ಆಲ್ ಆಳಂದದಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಕ್ಯಾಂಡಿಡೇಟ್. ಓಕೆ, ಎಷ್ಟೋ ಒಂದು 4,000 5,000 ವೋಟ್ ಚೋರಿ ಆಗಿದೆ ಅಂತಂದ್ಬಿಟ್ಟು 2023 ಎಲೆಕ್ಷನ್ ಅನ್ನ ಆ ದಾಖಲೆಗಳನ್ನ ಎಲ್ಲಿ ತರ್ತಾರೆ ಇವರು ಅಂತ ನನ್ನ ಪ್ರಶ್ನೆ. ದಾಖಲೆಗಳು ಸಿಗ್ಲಿಕ್ಕಿಲ್ಲ, ಆದರೆ ಈ ವಿಚಾರದಲ್ಲಿ ಅವರವ್ರ ನೈತಿಕತೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಟ್ ಅವೆಲ್ಲವೂ ಕೂಡ ಮಾರಾಟ ಮಾಡ್ಕೊಂಡಿರೋರಿಗೆ ಅದು ಬರಲ್ಲ. ಬಟ್ ಯಾಕೆ ಈ ವಿಚಾರದಲ್ಲಿ ನೋಡಿ ಲಿಂಕ್ ಹೇಗಿದೆ ಅಂಥೇಳಿ, ಒಂದೇ ಚುನಾವಣೆ ಇಡೀ ದೇಶದಲ್ಲಿ ಬಂದರೆ ಇದು ಯಾವುದೂ ಸಮಸ್ಯೆ ಇರೋದಿಲ್ಲ. ಏಕರೂಪದ ಚುನಾವಣೆ ನಡೀಬೇಕು ದೇಶದಲ್ಲಿ. ಈ ಸಮಸ್ಯೆ ಯಾಕೆ ಬರುತ್ತೆ ಅಂತಂದರೆ, ಕರ್ನಾಟಕದಲ್ಲಿ ಚುನಾವಣೆ ನಡೀಬೇಕಾದ್ರೆ ಪಕ್ಕದ ಆಂಧ್ರದಲ್ಲಿ ಚುನಾವಣೆ ಇರೋದಿಲ್ಲ. ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಯಾವುದೋ ಹೆಸರಲ್ಲಿ ಓಟ್ ಹಾಕಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಏಕಕಾಲದಲ್ಲಿ ದೇಶದಲ್ಲಿ ಚುನಾವಣೆ ನಡೀತಾ ಇದ್ದಾಗ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾವನು ಅಲ್ಲಿಂದನೂ ಬರಲ್ಲ, ಇಲ್ಲಿಂದನೂ ಬರಲ್ಲ, ಅವನೊಂದು ಪಾಡಿಗೆ ಅವನು ನೋಟ್ ಹಾಕ್ತಾನೆ. ಕಾರಣ ಒಂದೇ ಸಲಕ್ಕೆ ಶಾಯಿ ಹಾಕಿರ್ತಾರೆ, ಒಂದೇ ಸಲಕ್ಕೆ. ಇಲ್ಲದೆ ಇದ್ರೆ ಕರ್ನಾಟಕದಲ್ಲಿ ಚುನಾವಣೆ ಇದ್ದಾಗ ಆಂಧ್ರದವನು ಬರ್ತಾನೆ, ಆಂಧ್ರದಲ್ಲಿ ಚುನಾವಣೆದಾಗ ಕರ್ನಾಟಕದಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೋಟರ್ ಲಿಸ್ಟ್ ಮಾಡಿ ಇಟ್ಟಿರ್ತಾರೆ, ವೋಟರ್ ID. ಅದಕ್ಕೆ ನಾನು ಪದೇ ಹೇಳೋದೇನೆಂದ್ರೆ, ಆಧಾರು, ಪ್ಯಾನು, ವೋಟರು ಎಲ್ಲ ಒಂದು ರೌಂಡ್ ಲಿಂಕ್ ಮಾಡಬೇಕು, ಅವಾಗ ಸರಿ ದಾರಿಗೆ ಬರ್ತಾರೆ. ಇವ್ರಿಗೆ ಬೇಕಾಗಿಲ್ಲ, ಅದು ಮಾಡಿಬಿಟ್ರೆ ಇವರು ಹುಡುಕುಗಳೆಲ್ಲ ಮುಚ್ಚೋಗ್ಬಿಡ್ತಾವಲ್ವ. ಅದಕ್ಕೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಅವನ್ನೆಲ್ಲ ಹಾಗೇ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಮಾಡಿ ನೋಡೋಣ, ತಾಕತ್ತಿದ್ರೆ. ಏನೋ ಮಾತಾಡ್ತಿರಲ್ಲ, ದಮ್ಮು ತಾಕತ್ತು, ಇದರಲ್ಲಿ ತೋರಿಸಿ ನಿಮ್ಮ ದಮ್ಮು ತಾಕತ್ತು.